ಮೊದಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಡಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋ ಕಡೆ ಎಂಟ್ರಿ ತಗೊಳ್ಳೋಣ. D57 ಡೆವಿಲ್ ದಿ ಹೀರೋ, ಆದರೆ ಈಗ ದಿ ಡೆವಿಲ್ ಈ ಥರ ಟೈಟಲ್ ಚೇಂಜ್ ಆಗಿರೋದನ್ನ ನೀವು ಟೀಸರ್ ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ವಿಡಿಯೋ ಕಡೆ ಎಂಟ್ರಿ ಕೊಡೋಣ. ನವಗ್ರಹ ಆದಮೇಲೆ ತುಂಬ ಗ್ಯಾಪ್ ತಗೊಂಡು ಈ ಥರ ಒಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಬೋದು. ಪಾಸಿಟಿವ್ ರೋಲ್ ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಒಂದು ಕಣ್ಣು ಕೆಂಪಾಗೋ ಥರ ಕಿಕ್ ಏರಿಸ್ಕೊಂಡು ಕಿಕ್ ಮಾಡತಕ್ಕಂಥ ಒಂದು ಆ್ಯಕ್ಷನ್ ಸೀನ್ ನೋಡಿರ್ತಕ್ಕಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳೇ ಆಗಿದ್ದರು. ಆ ಒಂದು ಪ್ಯಾಟರ್ನ್, ಆ ಒಂದು ಸ್ಟೈಲಿಶ್, ಆ ಒಂದು ಕಲರ್ ಗ್ರೇಡಿಂಗಲ್ಲಿ ಇದೊಂದು ಗಮನ ಸೆಳೆದಿದೆ. ಡೈಲಾಗ್ ಏನೂ ಹೆಚ್ಚು ಟೀಸರ್ನಲ್ಲಿ ಇರಲಿಲ್ಲ, ಆದರೂ ಕೂಡ ಟೀಸರ್ ಹೈಲೈಟ್ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ದರ್ಶನ್ ಸರ್ ಅವರ ಆ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಆ ಬಿಹೇವಿಯರಿಂದ ಮ್ಯೂಸಿಕ್ ತುಂಬ ಡೀಸೆಂಟಾಗಿ ಬಂದಿದೆ, ಅದ್ರ ಬಗ್ಗೆ ಏನು ಹೇಳೋದಕ್ಕಾಗಲ್ಲ. ಅದನ್ನು ಬಿಟ್ಟರೆ ಈ ಟೀಸರ್ ಐ ಥಿಂಕ್ ಮೂವಿ ಶೂಟ್ ಆಗಿರೋದು ಕೇವಲ 25 to 30% ಮಾತ್ರ. ಆ ಒಂದು 25%ಅಲ್ಲಿ ಆಲ್ರೆಡಿ ಒಂದು ಗ್ಲಿಮ್ಸ್ನ ಬಿಟ್ಟಿದ್ದು. ಆ ಒಂದು ಗ್ಲಿಮ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಈ ಟೀಸರ್ ಅಂತ ಹೇಳ್ಬೋದು. ಕಾಸ್ಟ್ಯೂಮ್ ಮತ್ತು ಆಗಿರ್ತಕ್ಕಂಥ ಸೆಟ್ ಎಲ್ಲ ಒಂದು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಎಲ್ಲ ಆಲ್ಟರ್ನೇಟಿವ್ ಆಗಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಎಕ್ಸ್ಟ್ರಾ ಶೂಟಿಂಗ್ ಆಗಿಲ್ಲ, ಬರ್ತಡೇ ಇರೋದ್ರಿಂದ ಒಂದು ಟೀಸರ್ನ ಬಿಡಬೇಕಾಗಿತ್ತು. ಟೀಸರ್ ಬಿಟ್ಟಿರೋದು ಬರ್ತಡೇ ಅನ್ನೋ ಒಂದು ವಿಶೇಷಕ್ಕೊಂದೇ ಅಲ್ಲ, ಅದರಿಂದ ತುಂಬ ಒಂದು ಅರ್ಥ, ತುಂಬ ಒಂದು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಿಟ್ಟಿದ್ದಾರೆ. ಇದು ದರ್ಶನ್ ಸರ್ ಫ್ಯಾನ್ಸ್ಗೆ ಮತ್ತು ದರ್ಶನ್ ಸರ್ ಹೇಟರ್ಸ್ಗೂ ಕೂಡ ಅರ್ಥ ಆಗಿರುತ್ತೆ ಯಾಕೆ ಇದನ್ನು ಬಿಟ್ಟಿದ್ದಾರೆ ಅಂತಂಥದ್ದು. ಇನ್ನು ಈ ಟೀಸರ್ ನೋಡಿ ನನಗನ್ಸಿದ್ದೇನೆಂದರೆ, ಒಬ್ಬ ಮನುಷ್ಯ ತನ್ನ ತಾಳ್ಮೆನ ಕಳ್ಕೊಂಡ್ರೆ ಯಾವ ರೀತಿ ಬದಲಾಗ್ತಾನೆ ಅನ್ನೋದನ್ನು ಈ ಚಿತ್ರ ತೋರಿಸಿದೆ ಅಂತ ಒಂದು ತಿಳ್ಕೊಬೋದು. ಅದು ಇದರ ಒಂದೇ ಸ್ಟೋರಿ ಆಗಿರ್ಬೋದು ಅನ್ನೋ ಒಂದು ಗೆಸ್ಸಿದೆ. ಏಕೆಂದರೆ ಡಿ ಬಾಸ್ ಸರ್ ಅವರ ಆ ಒಂದು ಮ್ಯಾನರಿಸಮ್, ಆ ಒಂದು ಆ್ಯಟಿಟ್ಯೂಡ್, ಆ ಒಂದು ಬಿಹೇವಿಯರ್ ಟೀಸರ್ನಲ್ಲಾಗಿರ್ಬೋದು, ಬಿಟ್ಟಿರ್ತಕ್ಕಂಥ ಒಂದು ಗ್ಲಿಮ್ಸ್ನಲ್ಲಾಗಿರ್ಬೋದು, ಅದನ್ನು ನೋಡ್ತಾರೆ ಗೊತ್ತಾಗುತ್ತೆ. ತಾಳ್ಮೆನ ಕಳ್ಕೊಂಡು ಮೃಗ ಆಗಿ ಕಾಣಿಸ್ತಾ ಇದ್ದಾರೆ ಅನ್ನೋ ಥರ. ಇದು ಮುಂಚೆ ಒಂದು ವಿಡಿಯೋದಲ್ಲಿ ಈ ಚಿತ್ರದ ಖಳನಾಯಕರು ಅಂದರೆ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರ್ತಕ್ಕಂಥ ವಿನಯ್ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪ್ರಾಜೆಕ್ಟ್ ಮಾತ್ರ ಇದು ಸೂಪರ್ ಪ್ರಾಜೆಕ್ಟ್ ಅಂತ. ಅವ್ರು ಹೇಳಿದ್ದಕ್ಕೂ ಆ ಒಂದು ಸೂಪರ್ ಪ್ರಾಜೆಕ್ಟ್ಗೆ ಒಂದು ಮ್ಯಾಚ್ ಆಗ್ತಕ್ಕಂಥದ್ದು, ಆ ಸೂಪರ್ ಪ್ರಾಜೆಕ್ಟ್ಗೆ ಹೋಲಿಕೆ ಆಗುವಂತಹ ರೀತಿಯಲ್ಲೇ ಆ ಸೂಪರ್ ಪ್ರಾಜೆಕ್ಟನ್ನು ಯಾವ ರೀತಿ ತರ್ತಾ ಇದ್ದಾರೆ ಅನ್ನೋ ಒಂದು ರಿಚ್ನೆಸ್ನ ಈ ಒಂದು ಟೀಸರ್ ತೋರಿಸಿದೆ. ಹಾಕಿರ್ತಕ್ಕಂಥ ಸೆಟ್ಗಳಾಗಿರ್ಬೋದು, ಯೂಸ್ ಮಾಡಿರ್ತಕ್ಕಂತಹ ಒಂದು ಟೆಂಪ್ಲೇಟ್ ಆಗಿರ್ಬೋದು, ಆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಡಿ ಬಾಸ್ ಸರ್ ಅವರ ಮ್ಯಾನರಿಸಮ್ ವಿಷಯಕ್ಕೆ ಬಂದರೆ ಈ ಒಂದು ಶೇಡ್ನಲ್ಲಿ ಅವ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ತಿಂದು ಬಿಸಾಕಿದ್ದಾರೆ ಅಂತ ಅನ್ಬೋದು ಈ ಪಾತ್ರನ ಅವರು. ಈ ಮೊಬೈಲಲ್ಲೇ ಯೂಟ್ಯೂಬಲ್ಲಿ ಹೇಳಬೇಕು ಅಂದ್ರೆ ಆ ಯೂಟ್ಯೂಬಲ್ಲೇ ಆ ಸ್ಕ್ರೀನ್ ಪ್ರೆಸೆನ್ಸ್ನ ನೋಡಿದ್ರೆ ವಾವ್ ಅನ್ನಿಸ್ತಾ ಇದೆ. ಇನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಆ ಕಥೆನೇ ಬೇರೆ. ಆ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವ್ರ ಮುಂದಿನ ಲೈನ್ಸ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಸಿಗೋಣ. ಬಾಯ್.